ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಆದರೆ ಇವತ್ತು ನಾನು ಈ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸರು ಯಾವ ರೀತಿ ಜನೋಪಕಾರಿಯಾಗಿದ್ದಾರೆ, ಆದರೆ ಇಷ್ಟು ದಿನ ಅವರ ಒಂದು ಕೆಲಸ ಆಗಿರ್ಬೋದು, ಅವರ ಕಾರ್ಯಕ್ಷಮತೆ ಆಗಿರ್ಬೋದು, ಅವರು ಜನರಿಗೆ ಸ್ಪಂದಿಸುವಂತಹ ರೀತಿ, ಸಾಕಷ್ಟು ಜನ ಪೊಲೀಸರು ತುಂಬಾ ಅಂದ್ರೆ ಯಾರೇ ಕೂಡ ಸಮಸ್ಯೆಲಿದ್ದು ಸ್ಟೇಷನ್ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡುವ ಮೂಲಕವಾಗಿ ಅವರು ಆ ಕೆಲಸಗಳನ್ನ ಮಾಡುವ ಮೂಲಕ ಅವರಿಗೆ ಆ ಜನಸ್ನೇಹಿಯಾಗಿ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಮಾಡುವಂತ ರೀತಿ ಏನಿದೆ, ಇವೆಲ್ಲವೂ ಬಗ್ಗೆ ಕೂಡ ಒಂದು ಪಾಸಿಟಿವ್ ಇರುವಂತದ್ದು. ಜೊತೆಲಿ ಒಂದು ಯಾವುದೇ ರೀತಿಯಾದಂತಹ ಅಪರಾಧ ಪ್ರಕರಣಗಳು ನಡೆದ್ರೆ ಅದನ್ನ ವಿತಿನ್ ಒಂದು ಗಂಟೆಗಳಲ್ಲಿ ಆ ಒಂದು ಪ್ರಕರಣಗಳನ್ನ ಭೇದಿಸುವಂತದ್ದೇನಿದೆ. ಈ ಮೂಲಕವಾಗಿ ಪೊಲೀಸರು ಈ ಒಂದು ಅವರ ಕಾರ್ಯಕ್ಷಮತೆಯ ವಿಚಾರವಾಗಿ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಗೃಹ ಸಚಿವರು ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸುವಂತಹ ರೀತಿಗಳನ್ನ ನಾವೆಲ್ಲ ನೋಡೇ ಇರ್ತೀವಿ. ಆ ವಿಚಾರಗಳನ್ನ ಕೂಡ ಪೊಲೀಸರ ಒಂದು ಪಾಸಿಟಿವ್ ಒಂದು ವಿಚಾರಗಳನ್ನೇನಿದೆ ಅವೆಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಆಗಾಗ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಆದ್ರೆ ಇದೀಗ ಈ ಪ್ರಕರಣಗಳಲ್ಲಿ ಅಂದ್ರೆ ಅಪರಾಧ ಪ್ರಕರಣಗಳನ್ನ ಭೇದಿಸುವಂತ ಪೊಲೀಸರೇ ಅದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಇಲಾಖೆಗೆ ಅಂದ್ರೆ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ, ಕೆಟ್ಟ ಹೆಸರು ತರುವಂತಹ ನಿಟ್ಟಿನಲ್ಲಿ ಇತ್ತೀಚಿನ ಒಂದು ಘಟನೆಗಳು, ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಯಾಕಂದ್ರೆ ನಿಮ್ಗೆ ನೋಡಿದಂತೆ ಬೆಂಗಳೂರಲ್ಲಿ 2-3 ಪ್ರಕರಣಗಳಲ್ಲಿ, ಒಂದು ಸುಲಿಗೆ ಪ್ರಕರಣಗಳಾಗಿರ್ಬೋದು ಅಥವಾ ಜೊತೆಯಲ್ಲಿ ಡಕಾಯಿ ಒಂದು ಹಣ ಏನು ಎಟಿಎಂಗೆ ಸಾಗಿಸುವಂತ ಹಣವನ್ನ ದರೋಡೆ ಮಾಡಿರುವಂತಹ ಒಂದು ಪ್ರಕರಣದಲ್ಲಿ ಅದರಲ್ಲಿ ಅಂದ್ರೆ ಅಲ್ಲಿ ಪ್ರಮುಖ ಪಾತ್ರಧಾರಿನೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತದ್ದು ಅಣ್ಣಪ್ಪ ಅಂತ ಹೇಳಿ. ಜೊತೆಯಲ್ಲಿ ಏನು ವಿವೇಕ್ ನಗರ ಪೊಲೀಸರ ಮೇಲೆ ಒಂದಿಬ್ಬರ ಪೊಲೀಸ್ ಸಿಬ್ಬಂದಿ ಕೂಡ ಗಂಭೀರ ಆರೋಪ ಕೂಡ ಕೇಳಿ ಬಂತು. ಇದೇ ರೀತಿಯಾಗಿ ಮತ್ತೆ ಜೆಪಿ ನಗರದಲ್ಲೂ ಕೂಡ ಒಬ್ಬ ಪೊಲೀಸರ ಮೇಲೆ ಕೂಡ ಇಬ್ಬರ ಮೇಲೆ ಅಲ್ಲಿ ಕೂಡ ಅವರ ಒಂದು ವಿರುದ್ಧವಾದಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂತು. ಇದಷ್ಟೇ ಅಲ್ಲದೆ ಜಿಲ್ಲಾವಾರು ಅಂದ್ರೆ ಮಾಲೂರಲ್ಲಿ ಕೂಡ ಮಾಲೂರಲ್ಲಿ ಎತ್ಕೊಂಡು ಬೆಂಗಳೂರು ಕೋರಮಂಗಲ ಲಿಮಿಟ್ಸ್ ಅಲ್ಲಿ ಆ ಒಂದು ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಅಲ್ಲಿ ಶಾಮೀಲಾಗಿರುವಂತಹ ಪ್ರಕರಣ ಕೂಡ ಬಂದ್ವಂತು. ಅವರೆಲ್ಲವೂ ಕೂಡ ಯಾರು ಇದರಲ್ಲಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಏನು ಬಂಧನ ಆಗಿದ್ದು ಅವರನ್ನು ವಜಾ ಮಾಡುವ ನಿಟ್ಟಿನಲ್ಲಿ ಕೂಡ ಗೃಹ ಸಚಿವರು ಒಂದು ಮಾಹಿತಿಯನ್ನ ಹೇಳಿದರು. ಆದ್ರೆ ಇದು ಪೊಲೀಸ್ ಇಲಾಖೆಗೆ ಅಂದ್ರೆ ಬೇಲಿಯೇ ಎದ್ದು ಒಲಮೆ ಇದ್ದಂತ ಒಂದು ಗಾದೆ ಮಾತಿದೆ. ಅದೇ ರೀತಿಯಾಗಿ ಕೆಲ ಪೊಲೀಸರಿಂದ ಅಂದ್ರೆ ಎಲ್ಲರೂ ಅಲ್ಲ ಕೆಲವರ ಒಂದು ಪೊಲೀಸರ ಒಂದು ದುರಾಸೆ, ಅವರ ಒಂದು ನಿರ್ಲಕ್ಷ್ಯ, ಪೊಲೀಸ್ ಕರ್ತವ್ಯ ಲೋಪದ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ರೀತಿಯಲ್ಲಿ ಆಗಿರುವಂತದ್ದು. ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಈಗ ಡಾಕ್ಟರ್ ಅಂದ್ರೆ ಡಿಜಿಐಜಿಪಿ ಆಗಿರುವಂತಹ ಡಾಕ್ಟರ್ ಸಲೀಂ ಅವರು ಈಗ ಅವರು ಕೂಡ ಒಂದು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದಂತ ಎಲ್ಲಾ ಅಧಿಕಾರಿ ವರ್ಗ, ಕೇವಲ ಸಿಬ್ಬಂದಿ ಅಲ್ಲ, ಅಧಿಕಾರಿ ವರ್ಗ ಮತ್ತೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅವರ ಕೆಳಹಂತದ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಪೊಲೀಸ್ ಸಿಬ್ಬಂದಿ, ಹೆಡ್ ಕಾನ್ಸ್ಟೇಬಲ್, ಎಎಸ್ಐ ಮತ್ತೆ ಕಾನ್ಸ್ಟೇಬಲ್ಗಳು ಯಾರೇ ಇದ್ರೂ ಸಹ ಅವರು ಶಿಸ್ತು ಪಾಲನೆಯನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮತ್ತೆ ಕೆಲಸವನ್ನ ಮಾಡುವಂತ ರೀತಿ, ಆಮೇಲೆ ಅವರ ಮೇಲೆ ನಿಗಾ ವಹಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಅಪರಾಧ ಪ್ರಕರಣಗಳಾಗಿರ್ಬೋದು, ಈ ಕೇಸ್ಗಳ ವಿಚಾರಗಳಾಗಿ ಯಾರ ಭಾಗಿಯಾದ್ರೆ ಆಗುವಂತ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಬೇಕು. ಮತ್ತೆ ಇದು ಇಲಾಖೆಗೆ ಕಪ್ಪು ಚುಕ್ಕೆ ಅಂದ್ರೆ ಒಂದು ಕೆಟ್ಟ ಹೆಸರು ತರುವಂತ ನಿಟ್ಟಿನಲ್ಲಿ ಇತ್ತೀಚಿನ ದಿನ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಅವೆಲ್ಲವೂ ಕೂಡ ಜನಸ್ನೇಹಿ ಆದಂತಹ ಪೊಲೀಸ್ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕಾಗಿದೆ. ಆದ್ರೆ ಇತ್ತೀಚಿನ ಇಲಾಖೆಗೆ ಇಂಥವರ ಮೂಲಕವಾಗಿ ಕೆಟ್ಟ ಹೆಸರು ಬರ್ತಾ ಇದೆ, ಅದನ್ನ ತಡೆಗಟ್ಟಬೇಕು ಅಂತೇಳಿ ಈಗ ಖುದ್ದಾಗಿ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಅವರು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಇಡೀ ರಾಜ್ಯದ ಎಲ್ಲಾ ಪೊಲೀಸರಿಗೂ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿ ಅದರಲ್ಲಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಅಧಿಕಾರಿ ವರ್ಗದವರು ಶಿಸ್ತು ಕ್ರಮವನ್ನ ಹೇಗೆ ಪಾಲನೆ ಮಾಡಬೇಕಾಗುತ್ತೆ, ಮತ್ತೆ ಇಲಾಖಾವಾರು, ಆಯಾ ಜಿಲ್ಲಾವಾರು ಮತ್ತೆ ಠಾಣಾ ವ್ಯಾಪ್ತಿಯಲ್ಲಿ ಹಿರಿಯ ಅಧಿಕಾರಿಗಳು ಯಾರಿರ್ತಾರೆ, ಸಿಬ್ಬಂದಿಗಳು ಯಾರಿರ್ತಾರೆ, ಅವರೆಲ್ಲರೂ ಕೂಡ ಹೇಗೆ ಪಾಲನೆ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಕೆಲಸ ಒಂದು ಕಾರ್ಯಕ್ಷಮತೆ ಏನೇ ಇದ್ರೂ ಸಹ ಅವರು ವ್ಯವಸ್ಥಿತವಾಗಿ ಎಲ್ಲ ಪಾಲನೆ ಮಾಡಬೇಕಾಗುತ್ತೆ. ಮತ್ತೆ ಯಾವುದೇ ಅಪರಾಧದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಭಾಗಿಯಾದ್ರೆ ಆ ವ್ಯಕ್ತಿಯ ವಿರುದ್ಧ ಆರೋಪ ಕೇಳಿ ಬಂದ್ರೆ ಅದನ್ನ ತತ್ಕ್ಷಣದಲ್ಲಿ ಡಿಜಿಐಜಿಪಿ ಕಚೇರಿ ಅಂದ್ರೆ ಪ್ರಧಾನ ಕಚೇರಿ ಏನಿದೆ ಅಲ್ಲಿಗೆ ರಿಪೋರ್ಟ್ ಅನ್ನ ಕೊಡುವಂತದ್ದು ಕಡ್ಡಾಯ ಮಾಡಿದ್ದಾರೆ. ಅದಲ್ಲದೆ ಈ ವಿಚಾರವಾಗಿ ಸಾಕಷ್ಟು ಒಂದು ಪೊಲೀಸ್ ಸಿಬ್ಬಂದಿಗಳು ಏನೆಲ್ಲ ಪಾಲನೆ ಮಾಡಬೇಕಾಗುತ್ತೆ ಕೆಲಸದಲ್ಲಿ, ಅದನ್ನ ಹಿರಿಯ ಅಧಿಕಾರಿಗಳು ಒಬ್ಬ ಕೆಳಹಂತದ ಸಿಬ್ಬಂದಿ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಮತ್ತೆ ಅವ್ರಿಗೆ ಯಾವುದೋ ಒಂದು ಕೆಲಸವನ್ನ ಕೊಟ್ರೆ ಅದನ್ನ ರೀತಿಯಲ್ಲಿ ಯಾವ ರೀತಿ ಅವರು ಪ್ರೊಸೆಸ್ ಅಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೂಟಲ್ಲಿ ಹೋಗ್ತಾ ಇದ್ದಾರೆ, ಅದರ ಬಗ್ಗೆಯೂ ಕೂಡ ಗಮನವನ್ನ ಹಿರಿಯ ಅಧಿಕಾರಿಗಳು ವಹಿಸಬೇಕು. ಮತ್ತೆ ಏನು ಒಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನಗೊಳಿಸುವಂತದ್ದು ಅಲ್ಲಿನ ಹಿರಿಯ ಅಧಿಕಾರಿಯ ಕರ್ತವ್ಯ.
ಒಂದು ವೇಳೆ ಏನಾದರೂ ಹಿರಿಯ ಅಧಿಕಾರಿ ಈ ರೀತಿ ಸಿಬ್ಬಂದಿಗಳ ಒಂದು ಸಭೆ ಮಾಡುವಂತದ್ದು, ಅಂದ್ರೆ ಅವರ ಒಂದು ಮೀಟಿಂಗ್ ಮಾಡಿ ಅವರಿಗೆ ಒಂದು ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡಿಲ್ಲ ಅಂತಂದ್ರೆ, ಈಗ ಯಾಕಂದ್ರೆ ಈಗ ಡಿಜಿಐಜಿಪಿ ಸಲೀಂ ಅವರು ಕೂಡ ಒಂದು ಎಚ್ಚರಿಕೆಯ ಒಂದು ಸಂದೇಶ ಕೊಟ್ಟಿರುವಂತದ್ದು, ಒಂದು ವಾರ್ನಿಂಗ್ ಕೊಟ್ಟಿರುವಂತದ್ದು ಸಿಬ್ಬಂದಿಗಳಿಗೆ. ನೀವು ಪದೇ ಪದೇ ಈ ತರ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಆಗಿರುವಂತದ್ದು. ಹೀಗಾಗಿ ಇದು ಮತ್ತೆ ಮರುಕಳಿಸಿದ್ರೆ, ಇಂಥ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ರೆ, ಅಂತ ಘಟನೆಗಳಲ್ಲಿ ಸಿಬ್ಬಂದಿಗಳ ಪಾಲುದಾರಿಕೆ ಅವರ ಒಂದು ಪಾತ್ರಗಳೆಲ್ಲ ಕಂಡು ಬಂತ ಸಂದರ್ಭಗಳಲ್ಲಿ ಅವರಿಗೆಲ್ಲರೂ ಕೂಡ ಒಂದು ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅದಲ್ಲದೆ ಆ ರೀತಿಯ ಪ್ರಕರಣಗಳು ಮತ್ತೆ ಆಗಬಾರದು ಅಂತೇಳಿ ಈಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅವರಿಗೆಲ್ಲರೂ ಕೂಡ ಬಿಸಿ ಮುಟ್ಟಬೇಕು. ಯಾರು ಪೊಲೀಸ್ ಸಿಬ್ಬಂದಿ ಮತ್ತೆ ಕೆಲ ಅಧಿಕಾರಿ ವರ್ಗದವರು ಯಾರು ಈ ರೀತಿಯಾಗಿ ಒಂದು ಅವರ ಕೆಲಸವನ್ನ ಬಿಟ್ಟು, ಅಂದ್ರೆ ಅವರ ಪೊಲೀಸ್ ಕೆಲಸವನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಅವರು ಹೋಗುವಂತ, ಅನ್ಯ ಮಾರ್ಗದಲ್ಲಿ ಹೋಗುವಂತ ಅವರ ಪ್ಲಾನ್ಸ್ ಏನಿರುತ್ತೆ ಮತ್ತೆ ಅವರ ಕ್ರಿಮಿನಲ್ ಬುದ್ಧಿವಂತಿಕೆ ಏನಿರುತ್ತೆ ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು, ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಆಗಬೇಕು ಅಂತೇಳಿ ಈಗ ಡಿಜಿಐಜಿ ಸಲೀಂ ಅವರು ಒಂದು ಈಗ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಯಾವ ರೀತಿ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಒಂದು ವಿಚಾರವಾಗಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಳ್ಬೇಕಾಗುತ್ತೆ. ಮತ್ತು ಈ ಮಾರ್ಗಸೂಚಿಗಳನ್ನ ಒಂದು ಕ್ರೈಮ್ ಏನೇ ಇರಬಹುದು, ಕ್ರೈಮ್ ಆಗಿರ್ಬೋದು, ಮತ್ತೆ ಭ್ರಷ್ಟಾಚಾರದ ವಿಚಾರ ಆಗಿರಬಹುದು, ಮತ್ತೆ ಅವರು ಕೆಲಸ ಮಾಡುವಂತ ರೀತಿ ಆಗಿರಬಹುದು, ಆ ಕರ್ತವ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಪರಿಣಾಮಕಾರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಏನೆಲ್ಲ ಅವರ ಪಾತ್ರಗಳಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಮಾಹಿತಿಯನ್ನ ಈಗ ಡಿಜಿಐಜಿ ಸಲೀಂ ಅವರು ಹೊಡಿಸಿರುವಂತದ್ದು. ಮತ್ತೆ ಒಂದು ವೇಳೆ ಯಾರಾದ್ರೂ ಈ ತರ ಮತ್ತೆ ಏನಾದ್ರೂ ಇಲ್ಲಿಗಲ್ ವಿಚಾರಗಳಲ್ಲಾಗಿರ್ಬೋದು, ಆಕ್ಟಿವಿಟೀಸ್ಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಡಿಜಿಐಜಿ ಸಲೀಂ ಅವರು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಯಾಕಂದ್ರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳಲ್ಲಿ ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲಾವಾರಲ್ಲೂ ಕೂಡ ಕೆಲ ಸಿಬ್ಬಂದಿಗಳ ಪಾತ್ರಗಳು ಕಂಡು ಬರ್ತಾ ಇದ್ರು. ಇಲ್ಲಿ ಸೀನಿಯರ್ ಆಫೀಸರ್ಸ್ಗಿಂತ ಲೋಯರ್ ಅಂದ್ರೆ ಕೆಳ ಹಂತದ ಸಿಬ್ಬಂದಿಗಳೇ ಹೆಚ್ಚಾಗಿ ಈಗ ಇಲಿಗಲ್ ಆಕ್ಟಿವಿಟೀಸ್ಗಳಲ್ಲಿ ಇರುವಂತದ್ದು, ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಮತ್ತೆ ಕ್ರೈಮ್ ಕೇಸ್ಗಳಲ್ಲಿ ಅವರು ಭಾಗಿಯಾಗ್ತಾ ಇರುವಂತಹ ಒಂದು ವಿಚಾರ ಏನಿದೆ, ಈ ಬಗ್ಗೆ ಸಾಕಷ್ಟು ಒಂದು ಪರಿಣಾಮಕಾರಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಮತ್ತೆ ಇದು ಮತ್ತೆ ಘಟನೆಗಳು ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ಒಂದು ಹೆಜ್ಜೆಯನ್ನ, ಜೊತೆಗೆ ಒಂದು ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಡಿಜಿಐಜಿ ಸಲೀಂ ಅವರು ಕೂಡ ಮಾಡಿರುವಂತದ್ದು. ಇದೆಲ್ಲ ಸಿಬ್ಬಂದಿಗಳು ಕೂಡ ನೋಡಬೇಕಾಗುತ್ತೆ. ಮುಂದೊಂದು ದಿನ ನೀವು ಈ ತರ ಯೋಚನೆ ಮಾಡೋಕ್ಕೂ ಕೂಡ ನೀವು ಮುಂದಾದ್ರೆ ಅದರ ಪರಿಣಾಮಗಳನ್ನು ನೀವು ಸಾಕಷ್ಟು ಎದುರಿಸಬೇಕಾಗುತ್ತೆ. ಈಗ ನೀವು ಎದುರಿಸ್ತಾ ಇರುವಂತದ್ದು ಅಂತಂದ್ರೆ, ಇಲ್ಲಿ ಮೊನ್ನೆ ಆ ದರೋಡೆ ಕೇಸಲ್ಲಿ ಅರೆಸ್ಟ್ ಆದಂತ ಅಣ್ಣಪ್ಪ ಕಣ್ಣೀರ್ ಹಾಕುವಂತ ಕೆಲಸವನ್ನ ಆತ ಮಾಡ್ತಾರೆ. ನಾನು ತಪ್ಪು ಮಾಡಿಬಿಟ್ಟೆ ಅಂದ್ರೆ, ಯಾಕಂದ್ರೆ ಒಂದು ಇಲಾಖೆ, ಒಂದು ಸರ್ಕಾರಿ ಕೆಲಸ ಸಿಕ್ಕಿದೆ, ಅದು ಪೊಲೀಸ್ ಇಲಾಖೆ ಸಿಕ್ಕಿರುವಂತದ್ದು, ಅದರಲ್ಲಿ ಸಾಕಷ್ಟು ಅವರು ಪರಿಣಾಮಕಾರಿಯಾದಂತಹ ಕಾರ್ಯಾಚರಣೆಗಳ ಕೆಲಸ ಮಾಡಿ ಆತ ಒಂದು ಇದು ಮಾಡಬಹುದಾಗಿತ್ತು. ಆದ್ರೆ ಆತ ದುಡುಕಿನ ನಿರ್ಧಾರವೋ ಅಥವಾ ದುರಾಸೆಯೋ ಆತ ಮಾಡ್ಕೊಂಡಿರುವಂತದ್ದು ಈಗ ಅರೆಸ್ಟ್ ಆಗಿ ಡಿಸ್ಮಿಸ್ ಆಗುವ ಲೆವೆಲ್ಗೆ ಹೋಗಿರುವಂತದ್ದು. ಯಾಕಂದ್ರೆ ಒಬ್ಬರೇ ಅಲ್ಲ, ಬೇರೆಯವರು ಕೂಡ ಬೇರೆ ಬೇರೆ ಕೇಸ್ಗಳಲ್ಲಿ, ಕ್ರೈಮ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ಪರದಾಡುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಅಂತವರೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶ ಅಂತ ಹೇಳ್ಬೋದು. ಈಗ ಪೊಲೀಸರು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ನಗರ ಪೊಲೀಸರಾಗಿರ್ಬೋದು, ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲಾವಾರು ಪೊಲೀಸರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಡಿಜಿಐಜಿಪಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುತ್ತಲೂ ಕೂಡ ಇಲ್ಲಿ ಆಲ್ರೆಡಿ ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗಿದೆ. ಮತ್ತೆ ಅದ್ ಬಗ್ಗೆ ಹಿರಿಯ ಅಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಯ ಅವರ ಒಂದು ಮಾನಿಟರಿಂಗ್ ಅನ್ನು ಮಾಡಬೇಕಾಗುತ್ತೆ. ಮತ್ತೆ ಅವರಿಗೆ ಮೀಟಿಂಗ್ ಕರೆಯುವಂತದ್ದು, ಅವ್ರು ಯಾವ ಕೆಲಸ, ಡೈಲಿ ಏನ್ ಕೆಲಸ ಪ್ರೊಸೆಸ್ ಅಲ್ಲಿ ಇದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ಕೆಲಸವನ್ನ ಕೊಟ್ಟಿದ್ವಿ, ಅವ್ರೇನ್ ಮಾಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಅವರು ದಾರಿ ತಪ್ಪಿದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಮೊದಲೇ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ಕೊಟ್ಟಿರುವಂತಹ ಸುತ್ತೋಲೆಯಲ್ಲಿ ಕೊಟ್ಟಿರುವಂತಹ ಕೆಲ ಮಾರ್ಗಸೂಚಿಗಳನ್ನ ಪಾಲನೆ ಮಾಡದಿದ್ದ ಸಂದರ್ಭದಲ್ಲಿ ಅದನ್ನ ಹಿರಿಯ ಅಧಿಕಾರಿಗಳು ಕೆಳ ಹಂತದ ಸಿಬ್ಬಂದಿಗಳಿಗೆ ಅದನ್ನ ಅರಿವು ಮೂಡಿಸುವಂತದ್ದು, ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನಾಗಿರ್ಬೋದು, ಮತ್ತೆ ಎಚ್ಚರಿಕೆ ಕೊಡುವಂತಹ ಕೆಲಸಗಳನ್ನ ಮಾಡದಿದ್ದಂತಹ ಸಂದರ್ಭದಲ್ಲಿ ಇದೆಲ್ಲರೂ ಕೂಡ ಜವಾಬ್ದಾರಿ ಆಗ್ತಾರೆ. ಯಾಕಂದ್ರೆ ಇದೊಂದು ಜವಾಬ್ದಾರಿಯ ಹೊಣೆಗಾರಿಕೆಯ ಕೆಲಸ ಆಗಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಅದನ್ನ ಪಾಲನೆ ಮಾಡಲೇಬೇಕಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನಾದ್ರು ಮತ್ತೆ ಏನಾದ್ರೂ ಸಿಬ್ಬಂದಿಗಳು ಈ ತರ ಇಲ್ಲಿಗಲ್ ಆಗಿ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ದೊಡ್ಡ ಅವ್ರ ಜೊತೆ ಶಾಮೀಲಾಗಿ ಹಣಕಾಸಿಗೆ ಆಸೆ ಪಟ್ಟು ಏನಾದ್ರೂ ಮಾಡಿದಂತ ಗೊತ್ತಾದ್ರೆ ಅಧಿಕಾರಿ ವರ್ಗದಾರ ಆಗಿರಬಹುದು, ಮತ್ತೆ ಹಿರಿಯ ಸೀನಿಯರ್ ಆಫೀಸರ್ ಎಂದರೆ ಅವರು ಇಮಿಡಿಯೇಟ್ಲಿ ಅವರ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ರಿಪೋರ್ಟ್ ಕೊಡಬೇಕು ಅಂತ ಕೂಡ ಹೇಳಿರುವಂತವ್ರು ಡಿಜಿಐಜಿ ಕಚೇರಿಗೆ ಅದನ್ನ ರಿಪೋರ್ಟ್ ಕೊಡಬೇಕಂತ. ಅಲ್ಲಿ ರಿಪೋರ್ಟ್ ಹೋದಂತಹ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುವಂತದ್ದು. ಇನ್ನಾದ್ರೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಈ ರೀತಿಯಾಗಿ ಆಲೋಚನೆಗಳು ಮಾಡುವ ಮುನ್ನ ಜೋಕೆ ನಿಮಗೂ ಕೂಡ ಈ ಒಂದು ಪೊಲೀಸ್ ಇಲಾಖೆ ಅನ್ನೋದು ಒಂದು ಜನಸ್ನೇಹಿಯ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಪರಿಣಾಮಕಾರಿಯಾದಂತಹ ಕೆಲಸಗಳನ್ನ ಮಾಡಿ ಇನ್ನಷ್ಟು ಪೊಲೀಸ್ ಇಲಾಖೆಯ ಮೂಲಕ ಹತ್ತಿರವಾಗುವಂತ ಕೆಲಸವನ್ನ, ಜನರಿಗೆ ಹತ್ತಿರವಾಗಿ ಅವರ ಕಷ್ಟ ಸಮಸ್ಯೆಗಳನ್ನ
ಬಗೆಹರಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇರುವಂತದ್ದು. ಆದ್ರೆ ಇದನ್ನು ಈ ರೀತಿಯಾಗಿ ಕೆಲ ಸಿಬ್ಬಂದಿಗಳು ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಅದನ್ನೇ ಬಂಡವಾಳ ಮಾಡಿಕೊಂಡು ಬೇರೆ ಇನ್ನೇನೋ ಮಾಡಕ್ ಹೋಗಿ ಎಡವಟ್ಟು ಮಾಡ್ಕೊಂಡು ಈಗ ಸಮಸ್ಯೆಗಳನ್ನು ಅವರೇ ಎದುರಿಸಿಕೊಳ್ಳುವಂತ ಕೆಲಸಗಳನ್ನ ಆಗಬಾರ್ದು ಅನ್ನೋದು ಈ ಮೂಲಕವಾಗಿ ಡಿಜಿಐಜಿ ಸಲೀಂ ಅವರ ಎಚ್ಚರಿಕೆಯ ಒಂದು ಸಂದೇಶ ಆಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.